ಹಿಂದೂಗಳಿಗೆ 1942 ಮುಂಚಿತವಾಗಿ ಈ ದೇಶದಲ್ಲಿ ಶೈಕ್ಷಣಿಕ ಹಕ್ಕಿರಲಿಲ್ಲ. ನಾನು ಎಷ್ಟು ಓದಿದ್ದು ಹೇಳಕ್ ಬರ್ದಿರೋ ನಾಯಕನನ್ನ ಇವತ್ತು ವಿಶ್ವಗುರು ಮಾಡ್ತಾರೆ. ಈ ಕೇಂದ್ರ ಸರ್ಕಾರದ ಮಾನ ಮರ್ಯಾದೆ ಇದ್ದವರಿಗೆ ಕಾಂಗ್ರೆಸ್ ಮಾಡಿಟ್ಟಿದ್ದ ಆಸ್ತಿಯನ್ನ ಇವತ್ತು ಮಾರ್ಕೊಂಡು ತಿಂತಾ ಇದ್ದಾರೆ. ಮಾನ ಮರ್ಯಾದೆ ಇದೆ ಅಂದ್ರೆ ನೀವು ಯಾಕೆ ಹೇಳಲ್ಲ? ಯಾವ ಬದಲಾವಣೆಗಳನ್ನು ಈ ದೇಶದಲ್ಲಿ ನೋಡಕ್ಕಾಗಿಲ್ಲ. ಮತ್ತು ಅವರೇ ಬೇಕು ಅನ್ನೋದ್ರಿಗೆ ಯಾವ ನ್ಯಾಯ ಇದೆ? ಮತ್ತೆ ಪ್ರಧಾನಿ ಆಗೋದಾದ್ರೆ ಈ ದೇಶಕ್ಕೆ ಖಂಡಿತವಾಗೂ ಯಾವುದೇ ಭವಿಷ್ಯ ಇಲ್ಲ. ಈ ಸರಿ ಅವರು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡ್ತಾರೆ. ಬಿಟ್ಟಿ ಭಾಗ್ಯ ಅಲ್ವಾ ಶಿಕ್ಷಣ ಪದ್ಧತಿ ಸರ್ಕಾರಿ ಶಾಲೆಯಲ್ಲಿ ಮೆಡಿಸಿನ್ ಬಿಟ್ಟಿ ಭಾಗ್ಯ ಅಲ್ವಾ? ಇವತ್ತು ಅದನ್ನೆಲ್ಲ ಉಂಡು ತಿಂದು ಬಿಟ್ಟಿ ಭಾಗ್ಯ ಅಂದ್ರೆ ಅದನ್ನೆಲ್ಲ ಕೊಟ್ಟಿದ್ದಕ್ಕೆ ಇವರು ಬದುಕಿದ್ದು. ಇದೊಂದು ಬಿಟ್ಟಿ ಭಾಗ್ಯ ಹೇಗಾಗುತ್ತೆ? ಎಲ್ಲವೂ ಸಬ್ಸಿಡಿಗಳ ಮುಖಾಂತರವಾಗಿ 1942ರಿಂದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಕೊಟ್ಟಿದೆ. ಇವ್ರು ಮಾತ್ರ ಮೇಲೆ ರದ್ದು ಮಾಡಿದ್ದಾರೆ. ಲೋಕಸಭಾ ಚುನಾವಣೆ 2024 ಯಾರು ಆಗ್ತಾರೆ? ಶಿವಮೊಗ್ಗ ಸಂಸದ. ಬಿಗ್ ಟಾಕ್, ನೇರ ಪ್ರಶ್ನೆ, ನೇರ ಉತ್ತರ. ನಿಮ್ಮ ನೆಲದ ಧ್ವನಿ ಡಿಜಿಟಲ್ ಮೀಡಿಯಾ. ನಮಸ್ಕಾರ ವೀಕ್ಷಕರೇ, ಇದು ನೆಲದ ಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಬಿಗ್ ಟಾಕ್. ಈ ಕಾರ್ಯಕ್ರಮದ ಸರಣಿ ಮಾಲಿಕೆಯಲ್ಲಿ ನಮ್ಮ ಇಂದಿನ ಅತಿಥಿ ವಕೀಲ ಆಡಿನ್ಸರ ಸತೀಶ್ ಅವರು. ಆಡಿನ್ಸರ ಸತೀಶ್ ವಕೀಲರು, ಯುವ ಮುಂದಾಳು, ಕಲಾವಿದರು, ನಟ, ಗಾಯಕ. ಸತೀಶ್ ಅವರೇ, ಈಗ ಎಲ್ಲ ಕಡೆ ಲೋಕಸಭಾ ಚುನಾವಣಾ ಕಾವು ಜೋರಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ದಿನೇ ದಿನೇ ಕಾವು ಏರ್ತಾ ಇದೆ. ಈ ಸಂದರ್ಭದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಅವಧಿಗೆ ಅವರ ಆಯ್ಕೆಯನ್ನು ಬಯಸಿದ್ದಾರೆ. ಮತ್ತು ಈ ಸರಿ 400ಕ್ಕಿಂತಲೂ ಹೆಚ್ಚಿನ ಸ್ಥಾನವನ್ನು ಗೆಲ್ತೀನಿ ನನ್ನ ಆತ್ಮವಿಶ್ವಾಸದಲ್ಲಿದ್ದಾರೆ ಬಿಜೆಪಿ. ತಾವು ಈ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ನಿಮ್ಮ ಆಹ್ವಾನಕ್ಕೆ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ನೋಡಿ ಸರ್, ನಿಮ್ಮ ಪ್ರಶ್ನೆ ಸರಿ ಇದೆ. ಆದರೆ ಯಾಕೆ ಅನ್ನುವಂಥದ್ದನ್ನು ಇವತ್ತು ನಾವು ಮತದಾರರಾಗಿ ಪ್ರಶ್ನೆ ಮಾಡುವಂಥ ವಿಚಾರ ಬಂದಿದೆ. 3ನೇ ಬಾರಿ ಆಯ್ಕೆ ನರೇಂದ್ರ ಮೋದಿಯವರೇ ದೇಶಕ್ಕೆ ಅಗತ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ. ನೀವು ಕೇಳ್ತಾ ಇದ್ದೀರಿ ಯಾಕೆ ಅವರೇ ಬೇಕು ಅನ್ನೋ ವಿಚಾರ. ಆದರೆ ಖಂಡಿತವಾಗೂ ಈ ದೇಶ ದೃಷ್ಟಿಯಿಂದ ಅವರು ಖಂಡಿತವಾಗೂ ಈ ದೇಶಕ್ಕೆ ಬೇಡ. 2 ಸರಿ ಆಗಿರುವಂಥದ್ದೇ ದೊಡ್ಡ ಅಪರಾಧ. ಯಾಕೆ ಅಪರಾಧ ಅಂತ ಹೇಳ್ತೀರಿ ಅಂದರೆ, ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ರು, ಮೊದಲ ಚುನಾವಣೆಯಲ್ಲಿ ಏನು ಘೋಷಣೆಯನ್ನು ಕೊಟ್ಟಿದ್ರು, 100 ದಿನ ಅಧಿಕಾರ ಕೊಡಿ, ಈ ದೇಶದ ಚರಿತ್ರೆಯನ್ನು ಸಂಪೂರ್ಣ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದರು. ಇವತ್ತಿಗೂ ಆ ಬದಲಾವಣೆಯನ್ನು ಇಡೀ ದೇಶದ ನಾಗರಿಕರಾಗಿ ನಾವು ಯಾರೂ ನೋಡಲಿಕ್ಕಾಗಲಿಲ್ಲ. 15 ಲಕ್ಷದ ಆಶ್ವಾಸನೆ ಹಿಡಿದು ಸಂಪೂರ್ಣ ಬಡತನವನ್ನೇ ನಿವಾರಣೆ ಮಾಡ್ತೀವಿ. ಸಂಪೂರ್ಣ ದೇಶದ ಬಡತನ. ನೀವು ಅಲ್ಲಿ ಕಾರ್ಮಿಕರು ಬಂದಿಲ್ಲ, ವರ್ಗಗಳು ಬರಲ್ಲ, ಸಮುದಾಯ ಬರಲ್ಲ, ಧಾರ್ಮಿಕ ವಿಚಾರ ಅಲ್ಲ, ಎಂಟೇ ದೇಶದ ಚರಿತ್ರೆಯನ್ನು ನಾವು ಸುವರ್ಣ ಯುಗ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಅವರ ಅಧಿಕಾರ ಕೇಳಿದ್ದು 100 ದಿನ. ಈಗ 10 ವರ್ಷ ಕಳೆದು ಹೋಯಿತು. ಯಾವ ಬದಲಾವಣೆಗಳನ್ನು ಈ ದೇಶದಲ್ಲಿ ನೋಡೋಕ್ಕಾಗಿಲ್ಲ. ಮತ್ತು ಅವರೇ ಬೇಕು ಅನ್ನೋದ್ರಿಗೆ ಯಾವ ನ್ಯಾಯ ಇದೆ? ಖಂಡಿತವಾಗೂ ಈ ದೇಶಕ್ಕೆ ಅವರು ಮತ್ತೆ ಪ್ರಧಾನಿ ಆಗೋದಾದರೆ ಈ ದೇಶಕ್ಕೆ ಖಂಡಿತವಾಗೂ ಯಾವುದೇ ಭವಿಷ್ಯ ಇಲ್ಲ. ಆದರೂ ಕೂಡ ಯುವಜನತೆ ಮೋದಿ ಅವ್ರನ್ನೇ ಹೆಚ್ಚು ಇಷ್ಟಪಡೋದು ಒಂದು ವಾಸ್ತವಿಕ ಸಂಗತಿ. ನೀವು ಯಾರನ್ನೇ ಕೇಳಿ ಮೊದಲು ಮೋದಿಯವರ ಹೆಸರು ಹೇಳ್ತಾರೆ. ವಿದೇಶಗಳಲ್ಲೂ ಕೂಡ ಮೋದಿಯವರು ಭಾರತದ ಪ್ರಧಾನಿ ಆದ ನಂತರ ಭಾರತದ ಪ್ರಧಾನಿ ಬಗ್ಗೆ ಮಾತಾಡೋ ಮಟ್ಟಕ್ಕೆ ಒಂದು ಪ್ರಧಾನಮಂತ್ರಿ ಹುದ್ದೆಯ ಘನತೆ ತಲುಪಿದೆ ಅಂತೇಳಿ ಅಭಿಪ್ರಾಯಪಡ್ತಾರಲ್ಲ. ನಿಮ್ಮದು ಪ್ರಶ್ನೆ ಅತ್ಯಂತ ಸಮಂಜಸವಾಗಿದೆ. ಸರಿಯಾದ ಟೈಮಿಗೆ ಸರಿಯಾದ ಪ್ರಶ್ನೆ ಇದೆ. ಮೋದಿ ಪ್ರಧಾನಿ ಆದಾಗ ಏನು ಮಾಡಿದ್ರು? ನೀವು ವಿದೇಶದಲ್ಲೇ ಮೋದಿಗೆ ಭಾರಿ ಜನ ಬೆಂಬಲ ಇದೆ ಅಂತ ಹೇಳಿದ್ರೆ, ಪ್ರಧಾನಿ ಆದಾಗ ಏನು ಮಾಡಿದ್ರು? ಇಡೀ ಪ್ರಪಂಚದಾದ್ಯಂತ ಅರಬ್ ಕಂಟ್ರಿಗಳನ್ನು ಹಿಡಿದು ಇವತ್ತು ಭಾರತದಲ್ಲಿ ಮುಸ್ಲಿಂ ವಿರೋಧವನ್ನು ಪ್ರಚೋದನೆ ಮಾಡ್ತಾರೆ. ಇವರೇನು ಮಾಡಿದ್ರು? ಈ ದೇಶದ ಯಾವುದೇ ಪ್ರಧಾನಿ ಮಾಡದಿರುವಂಥ ಒಂದು ಘನಕಾರ್ಯ ಮಾಡಿದ್ರು. ಇಡೀ ಅರಬ್ ಕಂಟ್ರಿಗಳಿಗೆ ಮೋದಿಯವರು ಸಹಾಯ ಹಸ್ತ ಅವರ ದೇಣಿಗೆಯನ್ನು ಕೊಟ್ಟರು. ಅಮೆರಿಕದಲ್ಲಿ ಹೋಗಿ ಸಭೆ ಮಾಡಿದ್ರು ಒಂದ್ಸರಿ. ಅಲ್ಲಿ ಮೋದಿಗೆ ಮೋದಿ 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 ಅಂತ ಸಿಡ್ಲೆ ಹೊಡೆದ್ರು, ಚಪ್ಪಲೆ ಹಾಕ್ತಾರೆ. ಯಾರು? ಅಲ್ಲಿ ಕ್ಯಾನ್ವಾಸ್ ಮಾಡ್ತಾರೆ. ಇಂಡಿಯನ್ಸ್ ಸೇರಿಸ್ಕೊಂಡು ಇಡೀ ಅಮೆರಿಕದಲ್ಲಿರುವಂಥ ಇಂಡಿಯನ್ಸನ್ನು ಗ್ಯಾದರಿಂಗ್ ಮಾಡಿಕೊಂಡು ಅವ್ರ ಮುಖದೊಳಗೆ ಮೋದಿ 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 ಅಂತೇಳಿ ಸ್ಲೋಗನ್ ಹಾಕ್ಸ್ಕೊಳ್ತಾರೆ. ಅದನ್ನು ಇಡೀ ಪ್ರಪಂಚದಾದ್ಯಂತ ಭಾರತದ ಮೂಲೆ ಮೂಲೆಗೂ ಸಹ ಪ್ರಚಾರ ಮಾಡ್ತಾರೆ. ಮೋದಿ ಈಸ್ ಒನ್ ಆಫ್ ದ ಐಕಾನ್. ಸೊ ಇದು ಸ್ಟ್ರಾಟಜಿ. ಮೋದಿಯ ಅಧಿಕಾರದ ಸುಧಾರಣೆಗಳಿಂದ, ಬದಲಾವಣೆಗಳಿಂದ, ಜನಪರ ಕಾರ್ಯಕ್ರಮದ ಪ್ರಚಾರ ಆಗಿದ್ದಲ್ಲ. ಒಂದು ಸ್ಟ್ರಾಟಜಿ ಮುಖಾಂತರವಾಗಿ ಮೋದಿ ಅಂತ ಉದ್ಭವ ಮೂರ್ತಿಯನ್ನು ಉತ್ಸವ ಮೂರ್ತಿಯಾಗಿ ಕನ್ವರ್ಟ್ ಮಾಡೋವಂಥದ್ದು. ಜನರ ಬಾಯಲ್ಲಿ ಒಂದು ಸುಳ್ಳನ್ನು 100 ಸರಿ ಹೇಳಿದ ಸತ್ಯ ಪರಿವರ್ತನೆ ಆಗುತ್ತೆ. ಅದನ್ನು ಮಾಡಿದ್ದಾರೆ. ಹಾಗಾಗಿ ಅದು ಸತ್ಯ ಅಲ್ಲ. ದೇಶದ ಹಣವನ್ನು ಅರಬ್ ಕಂಟ್ರಿಗಳು ತಗೊಂಡು ದಾನ ಕೊಟ್ಕೊಂಡು, ಸಾಲ ಕೊಟ್ಕೊಂಡು, ಅಲ್ಲಿ ಇವರಿಂದ ಹೊಗಳಿಸ್ಕೊಂಡು ಮೋದಿ ವಿಶ್ವ ಗುರು, ವಿಶ್ವನಾಯಕ ಅಂತ ಹೇಳದೆ ಇದ್ರೆ ಮತ್ತೆ ಸಾಧ್ಯ? ಹೇಳಿಸ್ಕೊಂಡಿದ್ದಾರೆ. ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ದೇಶದ ಮತದಾರರ ಮೇಲೆ ವಿದೇಶದಾಗಿರುವಂಥ ಬೆಂಬಲವನ್ನು, ಆ ಜನಘೋಷಣೆಯನ್ನು ದೇಶದಲ್ಲಿ ಮತದಾರರ ಮಧ್ಯದಲ್ಲಿ
ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಆ ಇಂಪ್ಲಿಮೆಂಟ್ ವೋಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಒಂದು ಆಫ್ ದಿ ಚುನಾವಣೆ ಸ್ಟ್ರಾಟಜಿ. ಈಗ ಬಿಜೆಪಿಯವರು ಮೋದಿ ಅವರ ಆಳ್ವಿಕೆ ನಂತರ ವಿಶ್ವದಲ್ಲೇ ವರ್ಚಸ್ಸು ಹೆಚ್ಚಿದೆ ಅಂತೇಳಿ ನಾನು ಹಿಂದೆ ಹೇಳಿದೆ. ಅವರಿಗೆ ಕೊಡುವಂಥ ಒಂದು ದೊಡ್ಡ ಉದಾಹರಣೆ ಏನಂದ್ರೆ ವಿಶ್ವದ 5ನೇ ಆರ್ಥಿಕ ಬಲಿಷ್ಠವಾದ ಶಕ್ತಿಯಾಗಿ ಹೊರಹೊಮ್ಮಿದೆ. ಹಿಂದೆಲ್ಲ ಇದು ಸಾಧ್ಯ ಆಗಿರಲಿಲ್ಲ. ಉತ್ಪಾದನಾ ಸಾಮರ್ಥ್ಯ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಉದ್ಯೋಗ ಸೃಷ್ಟಿಗಳು ಆಗಿದೆ. ಅದೆಲ್ಲವೂ ಸುಳ್ಳು. ಭಾರತ ಸುಮಾರು 10-15 ವರ್ಷಗಳ ಹಿಂದೆಯೇ ವಿಶ್ವದಲ್ಲಿ 5 ಮತ್ತು 6ನೇ ಸ್ಥಾನದಲ್ಲಿ ಪ್ರಬಲವಾದ ರಾಷ್ಟ್ರಗಳಿತ್ತು. ವಿಶ್ವಸಂಸ್ಥೆ ಸದಸ್ಯತ್ವದಲ್ಲಿ ಪಡೆಯುವಂಥದ್ದು ಹಂತದಲ್ಲಿ ಭಾರತ ಮುಂಚೂಣಿಯಲ್ಲಿತ್ತು. ಇವತ್ತಾಗಿ ಮೋದಿ ಬಂದ ಮೇಲೆ ಆಗಿದ್ದಲ್ಲ. ಮೋದಿ ಬಂದ್ರ ಮೇಲೆ ಪ್ರಚಾರದಲ್ಲಿ ಮಾತ್ರ ಪ್ರಭಾವವಾಗಿಬಿಟ್ರೆ ಹೊಸದಾಗಿ ಏನು ಬದಲಾವಣೆ ಕಾರಣಕ್ಕಾಗಿಲ್ಲ. ಹಾಗಾಗಿ ಅದು ಸಹ ಒಂದು ಭಾರತ ಮೋದಿ ಬಂದ್ರ ಮೇಲೆ ಪ್ರಚಾರ ಆಗಿದೆ. ಮೋದಿ ಬಂದ್ರ ಮೇಲೆ ಈ ಭಾರತ ಪ್ರಪಂಚಕ್ಕೆ ಗೊತ್ತಾಗಿದೆ. ಮೋದಿ ಬಂದ್ರ ಮೇಲೆ ಭಾರತ ಬಲಿಷ್ಠವಾಗಿದೆ ಅಂತ ಹೇಳ್ತಾರೆ. ಯಾವುದು ಬಲಿಷ್ಠವಾಗಿಲ್ಲ. ಇವತ್ತೇನಿದೆ ದೇಶದಲ್ಲಿ ಅದೆಲ್ಲದು ಕಾಂಗ್ರೆಸ್ ಕಟ್ಟಿದ್ದು. ಮೋದಿ ಕಟ್ಟಿದ್ದೇನೂ ಇಲ್ಲ. ಮೋದಿ ಕೂತಂಥ ಪದವಿ, ಆ ಪ್ರಧಾನಿ ಪದವಿ ಇರ್ಬೋದು, ಪ್ರಧಾನಿ ಕುರ್ಚಿ ಇರ್ಬೋದು, ಆ ಟೈಟ್ಲ್ ಇರ್ಬೋದು ಅಥವಾ ಅಧಿಕಾರ ಇರ್ಬೋದು, ಅದು ಈ ಪ್ರಜಾಪ್ರಭುತ್ವ ಅಡಿಯಲ್ಲಿ ಕಾಂಗ್ರೆಸ್ಸು ಈ ದೇಶದ ಪ್ರಭುತ್ವಕ್ಕೋಸ್ಕರವಾಗಿ, ದೇಶದ ಆಡಳಿತಕ್ಕೋಸ್ಕರವಾಗಿ, ದೇಶದ ಸುಧಾರಣೆಗೋಸ್ಕರವಾಗಿ, ದೇಶದ ಒಂದು ಜನ ಹಿತಾಸಕ್ತಿಗೋಸ್ಕರವಾಗಿ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡೋದ್ರ ಮುಖಾಂತರವಾಗಿ ಪ್ರಧಾನಿಯಿಂದ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಒಂದು ಆಡಳಿತ ವ್ಯವಸ್ಥೆ ಬೇಕು ಅಂತ ದೇಶದಲ್ಲಿ ಕಾಂಗ್ರೆಸ್ ಕಟ್ಟಿದ್ದದು, ಮೋದಿ ಕಟ್ಟಿದ್ದಲ್ಲ. ಹುತ್ತದಲ್ಲಿ ಗೆದ್ದಲು ಬಂದು ಕೂತಂಗೆ, ಗೆದ್ದಲು ಹುತ್ತ ಗೊತ್ತಿದೆಯಲ್ಲ, ಆ ಗೆದ್ದಲು ಹುತ್ತ ಕಟ್ಟುತ್ತೆ. ಅದ್ರ ಒಳಗೆ ಹೇಳಬಾರ್ದ ಪದವನ್ನು ಬೇರೆ ಪ್ರಾಣಿಗಳು ಬಂದು ವಾಸ ಮಾಡಿಕೊಂಡು ಅದನ್ನು ನಾಶ ಮಾಡುತ್ತೆ. ಆ ರೀತಿ ಬಂದು ಕುಳಿತಂಥ ಅಧಿಕಾರಶಾಹಿಗಳು, ಅಧಿಕಾರ ದಾಹಿಗಳು ಇವತ್ತು ದೇಶವನ್ನು ನಾವು ಕಟ್ಟಿದ್ದೀವಿ ಅಂತ ಹೇಳ್ತಾರೆ. ಏನು ಇವು ದೇಶ ಕಟ್ಟಿದ್ದು? ಎಲ್ಲಿ ಕಟ್ಟಿದ್ದಾರೆ? 1947ರಲ್ಲಿ ಸ್ವತಂತ್ರ ಬಂದಾಗ ದೇಶದಲ್ಲಿ 34 ಕೋಟಿ ಜನಸಂಖ್ಯೆ ಇತ್ತು. ಆದರೆ ಈ ದೇಶದಾಗ ಏನಿತ್ತು? ಸೀಮೆಣ್ಣೆ ಇರಲಿಲ್ಲ ಜನಕ್ಕೆ ದೀಪ ಹಚ್ಚಲಿಕ್ಕೆ, ಅದ್ರ ಕೊರತೆ ಇತ್ತು. ವಿದ್ಯುತ್ ಶಕ್ತಿ ಬಿಡಿ, ಅದು ಆಮೇಲೆ ಆಗಿದ್ದು. ಸೀಮೆಣ್ಣೆ ಇರಲಿಲ್ಲ, ಅದೂ ಸಹ ವಿದೇಶದಿಂದ ತರಿಸ್ಕೊಳ್ಳೋ ಪರಿಸ್ಥಿತಿ ಅವತ್ತಿತ್ತು. ಒಂದು ಹಳ್ಳಿ ರಸ್ತೆ ಇರಲಿಲ್ಲ, ಒಂದು ಶಾಲೆ ಇರಲಿಲ್ಲ, ಒಂದು ಆಸ್ಪತ್ರೆ ಇರಲಿಲ್ಲ, ಯಾವುದೇ ಸಾರ್ವಜನಿಕ ಕುಂದುಕೊರತೆ ಯಾವುದೇ ವ್ಯವಸ್ಥೆ ಇಲ್ಲದಿರುವಂಥ ಖಾಲಿ ಚೊಂಬು ಬ್ರಿಟಿಷ್ ನಮಗೆ ಅವತ್ತು ಕೊಟ್ಟೋದು ಖಾಲಿ ಚಂಬು ಮತ್ತೆ ಇವತ್ತು ಎದ್ದು ಬರ್ತಾ ಇದೆ. ಅವತ್ತು ಕೊಟ್ಟೋಗಿದ್ದು ಖಾಲಿ ಚಂಬು. ಆ ಖಾಲಿ ಚಂಬನ್ನು ಭರ್ತಿ ಮಾಡಿದ್ಯಾರು? ಈ ಕಾಂಗ್ರೆಸ್ ಆಡಳಿತ. ಹೇಗಂತ ಕೇಳ್ತೀರ ನೀವು? ಇವತ್ತು ನೋಡಿ, ಹಳ್ಳಿಗೂ ಶಾಲೆ ಇತ್ತು. ಅವತ್ತು ಯಾರು ಕೊಟ್ಟಿದ್ದು? ಕಾಂಗ್ರೆಸ್ ಮೊದಲು ಕೊಟ್ಟಿದ್ದು. ಅದಕ್ಕೆ ಮೊದಲು ಏನಾಗಿತ್ತು? ಇವತ್ತು ಹಿಂದುತ್ವದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಆದರೆ ಹಿಂದೂಗಳಿಗೆ 1947ಕ್ಕಿಂತ ಮುಂಚಿತವಾಗಿ ಈ ದೇಶದಲ್ಲಿ ಶೈಕ್ಷಣಿಕ ಹಕ್ಕಿರಲಿಲ್ಲ. ಯಾರು ಕೊಟ್ಟಿದ್ದು? ಈ ದೇಶದ ಪ್ರತಿಯೊಬ್ಬ ನಾಗರಿಕ, ಈ ದೇಶದ ಪೌರತ್ವ ಪಡೆದಂಥವನು ಶಿಕ್ಷಣವನ್ನು ಜನ್ಮಸಿದ್ಧ ಹಕ್ಕುವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದು ಕಾಂಗ್ರೆಸ್. ಅದು 47 ನಂತರ ಬಂದಿದ್ದು. ಹಳ್ಳಿಗೆ ಶಾಲೆ ಕೊಟ್ಟಿದೆ. ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನು ಶಾಲೆಗಳಿದ್ದಾವೆ? 3 ಇದ್ದಾವೆ, 4 ಇದ್ದಾವೆ, 5 ಇದ್ದಾವೆ. ಅದು ನೆಹರು ಕಾಲದಲ್ಲೇ ಕಟ್ಟಿದಂಥ ಶಾಲೆಗಳು, ನಂತರದಲ್ಲಿ ಕಾಂಗ್ರೆಸ್ ಕಟ್ಟಿದ ಶಾಲೆಗಳು. ಇವತ್ತು ಹಳ್ಳಿಗಳಲ್ಲಿ ಆಸ್ಪತ್ರೆಗಳಿದ್ದಾವೆ. ನೀವು ನಾಯಿನೋ, ಕುರಿನೋ, ಕೋಳಿನೋ, ಬೆಕ್ಕೋ, ಮನುಷ್ಯರೋ, ಸೊ ಎಲ್ಲದಕ್ಕೂ ಇವತ್ತು ಆಸ್ಪತ್ರೆಗಳಿದೆ. ಅದನ್ನು ಯಾರು ಕಟ್ಟಿದ್ದು? ಅದು ದೇಶದ ಜನತೆಯ ಆರೋಗ್ಯ ಸುಧಾರಣೆ ಮಾಡಲಿಕ್ಕೋಸ್ಕರವಾಗಿ ಕಾಂಗ್ರೆಸ್ ಕಟ್ಟಿದ್ದು. ಇವ್ರು ಬಂದ ಮೇಲೆ ಏನು ಮಾಡಿದ್ದಾರೆ? ಒಂದು ಶಾಲೆ ಕಟ್ಟಿದ್ದಾರೆ, ಒಂದು ಆಸ್ಪತ್ರೆ ಕಟ್ಟಿದ್ದಾರೆ, ಜನಪರವಾಗಿ ಬೇಕಾದ್ರೆ ಏನು ಕಟ್ಟಿದ್ದಾರೆ? ಅದು ಪಟೇಲ್ರ ಮೂರ್ತಿ ಕಟ್ತಾರೆ, ಅಲ್ಲೆಲ್ಲ ಸೇತುವೆ ಕಟ್ಟಿದ್ರೆ ಬಿದ್ದು ಹೋಗ್ತವೆ, ಇಲ್ಲಿ ರಸ್ತೆ ಮಾಡಿದ್ರೆ 1 ವರ್ಷ ಕೊಚ್ಕೊಂಡು ಹೋಗ್ತವೆ, ಸೇತುವೆ ತೊಳ್ಕೊಂಡು ಹೋಗ್ತವೆ, ರಸ್ತೆ ತೊಳ್ಕೊಂಡು ಹೋಗ್ತವೆ. ಇದು ಕಲ್ಯಾಣನ? ದೇಶದ ಕಲ್ಯಾಣನ? ಇದು ಅಭಿವೃದ್ಧಿನ? ಅಂತ ಒಂದು ಕಾರ್ಯ ಇವ್ರು ಯಾವ್ದಾರು ಮಾಡಿದ್ದಿದ್ರೆ ತೋರಿಸ್ಲಿ. ಇವತ್ತು ಈ ದೇಶದ ನಮ್ಮ ಮುಂದೆ ಚರಿತ್ರೆಯಲ್ಲಿ ಏನು ಕಣ್ಣಿಗೆ ಏನು ಕಾಣುತ್ತೆ? ಎಲ್ಲ ಕಾಂಗ್ರೆಸ್ ಕಾಲದಾಗ ಇರೋ ಅಂಥದ್ದು. ಇವ್ರದ್ದೇನಿದೆ? ಏನು ಕೊಟ್ಟಿದ್ದಾರೆ? ಹೆಸರು ಬದಲಾವಣೆ ಮಾಡೋದು ಅಷ್ಟೇ. ಅದು ಬಿಟ್ಟು ದೇಶದ ಆರ್ಥಿಕ ಸ್ಥಿತಿಯನ್ನು ದಿವಾಳಿ ಮಾಡೋ ಅಂಥದ್ದು. ಈಗ ಅದು ಹೇಳ್ದಲ್ಲ, ಸ್ವತಂತ್ರ ಬ್ರಿಟಿಷರು ಒಂದು ಖಾಲಿ ಚೆಂಬು ಕೊಟ್ಟೋಗಿದ್ರು ದೇಶಕ್ಕೆ. ಈಗ ಇವರು ಅದೇ ಖಾಲಿ ಚೆಂಬನ್ನು ಇಡೀ ದೇಶಕ್ಕೆ, ಪ್ರಜೆಗಳಿಗೆ ಕೊಡ್ತಾ ಇದ್ದಾರೆ. ಇದು ಯಾವುದು ಸುಧಾರಣೆ ಅಲ್ಲ, ಇದು ಅಧಿಕಾರಶಾಹಿ ಇರುವಂಥ ಒಂದು ಭ್ರಷ್ಟಾಚಾರ. ಇದು ರಾಹುಲ್ ಗಾಂಧಿ ಅವ್ರದ್ದು ಭಾರತ್ ಜೋಡೋ ಬಹಳ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ. ಅದು ಯಶಸ್ವಿ ಆಗಿದೆ ಹೇಳಿ ಅಂತೇಳಿ ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ಅವರು ಮೊದಲ ಫೇಸ್ ಏನು ಉತ್ತರದಿಂದ ದಕ್ಷಿಣಕ್ಕೆ ಮಾಡಿದ್ರು, ಆ ನಂತರ ಬೇರೆ ರಾಜ್ಯಗಳಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಪೂರಕವಾದ ಫಲಿತಾಂಶ ಬರಲಿದೆ. ಆ ದೃಷ್ಟಿಯಿಂದ ಅದು ಒಂದು ಯಶಸ್ವಿ ಕಾರ್ಯಕ್ರಮ ಹೌದು ಅಲ್ವೋ? ನೋಡಿ, ಭಾರತ್ ಜೋಡೋ ಅಂತ ಕಾರ್ಯಕ್ರಮ ಒಂದು ಒಡೆದ ಮನಸ್ಸುಗಳನ್ನು ಒಂದು ಕಡೆ ಕ್ರೋಢೀಕರಣ ಮಾಡಿ ಮಿಲನ ಮಾಡಿಸೋಂಥದ್ದು, ಮಾನಸಿಕವಾಗಿ ಒಂದು ಸಮ್ಮಿಲನ ಮಾಡಿಸೋಂಥದ್ದು ಅತ್ಯುತ್ತಮವಾದ ಕಾರ್ಯಕ್ರಮ. ಅಂಥ ಕಾರ್ಯಕ್ರಮನ ಈ ದೇಶದಲ್ಲಿ ಯಾವ ನಾಯಕನೂ ಮಾಡಿಲ್ಲ. ನೀವು ಭಾಗವಹಿಸಿದ್ರೆ? ಅವ್ರ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ. ಏಕೆಂದರೆ ಅದೊಂದು
ಜನರನ್ನ ಸಮಸ್ಯೆಯನ್ನು ಅರಿಯುವಂಥ ಕಾರ್ಯಕ್ರಮ, ಜನ ಒಬ್ಬ ರಾಷ್ಟ್ರೀಯ ನಾಯಕರು ಬೆರೆಯುವಂಥ ಕಾರ್ಯಕ್ರಮ, ರಾಷ್ಟ್ರೀಯ ನಾಯಕ ದೇಶದ ಜನರ ಕನ್ಯಾಕುಮಾರಿಯಿಂದ ಕಾಶ್ಮೀರದ ಓಡಾಡಿದೆ ಅಂದರೆ ಈ ದೇಶದ ನಾಗರಿಕರ ಜೀವನ ಪದ್ಧತಿ ಹೇಗಿದೆ, ಅಲ್ಲಿಯ ನೆಲ ಜಲ ಹೇಗಿದೆ, ಯಾವ ವಾತಾವರಣ ತಿಳ್ಬೇಕಾದ್ರೆ ಒಂದು ದೇಶ ಸಂಚಾರ ಮಾಡ್ಬೇಕು, ಇಲ್ಲ ಕೋಶ ಓದಬೇಕು ಅಂತಾರೆ. ಕೋಶ ಓದೋದಕ್ಕಿಂತ ದೇಶ ಸಂಚಾರ ಮಾಡಂತಾರೆ. ಒಬ್ಬ ನಾಯಕನಿಗೆ ದೇಶ ಸಂಚಾರ ಅಗತ್ಯ. ಅದನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಆ ಥರ ಈ ದೇಶದಲ್ಲಿ? ಯಾರೂ ಮಾಡಿಲ್ಲ. ಹಾಗಾಗಿ ಅದು ಅತ್ಯುತ್ತಮ ಕಾರ್ಯಕ್ರಮ. ಅದರಿಂದ ಒಂದು ಅವರ ನಾಯಕತ್ವದಲ್ಲಿ ಕೊರತೆ ಇದ್ದರೆ ಅಪ್ಡೇಟ್ ಆಗ್ತಾರೆ. ಇನ್ನೊಂದು ನಾಗರಿಕರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವರ ಪ್ರೀತಿ ವಾತ್ಸಲ್ಯಗಳು, ಸಮಸ್ಯೆಗಳು, ಕುಂದುಕೊರತೆಗಳು, ಆ ನಾಡಿನ ಸಮಸ್ಯೆಗಳು ಸಹ ಇವತ್ತು ಒಬ್ಬ ನಾಯಕ ಅರಿಬೇಕು ಅಂತ ಆದರೆ ಸಂಚಾರ ಮಾಡಬೇಕು. ಆ ಮನುಷ್ಯ ಅವನ ಜೊತೆಗೆ ಈ ದೇಶದ ಯಾವ ನಾಯಕರು ಯಾವ ಯುವಕರು ಇವತ್ತು ಅಷ್ಟು 3,500 ಕಿಲೋಮೀಟರ್ನ ವಾಕ್ ಮಾಡೋಕ್ಕಾಗಿಲ್ಲ. ಅಷ್ಟು ಸ್ಟ್ರಾಂಗ್ ಪರ್ಸನ್ನು. ಈಜೆ ನಾಟ್ ಎ ಕಾಮನ್ ಮ್ಯಾನು, ಫಿಲಾಸಫರ್. ಇವತ್ತು ವರ್ಲ್ಡಲ್ಲಿ ಶಿಕ್ಷಣ ಇರುವಂಥ ನಾಯಕರಲ್ಲಿ ರಾಹುಲ್ ಗಾಂಧಿ ವಿತಿನ್ 10 ಇದ್ದಾರೆ. ಅಂಥ ಎಜುಕೇಶನ್ ಇರುವ ನಾಯಕನನ್ನು ಇವ್ರು ಏನು ಮಾಡಿದ್ದಾರೆ? ನಾನು ಎಷ್ಟು ಓದಿದ್ದದ್ದು ಹೇಳಕ್ಕೆ ಬರ್ದಿರೋ ನಾಯಕನನ್ನು ಇವತ್ತು ವಿಶ್ವಗುರು ಮಾಡ್ತಾರೆ. ನಾನು ಓದಿದ ಎಷ್ಟು ಅಂತ ಗೊತ್ತಿಲ್ಲ, ಹೇಳೋಕ್ಕಾಗ್ತಿಲ್ಲ ಇವತ್ತಿಗೂ. ಅವರು ವಿಶ್ವಗುರು. ಇವನು ವರ್ಲ್ಡಲ್ಲಿ 7-8 ಪ್ಲೇಸ್ನಾಗಿರುವಂಥ ಒಬ್ಬ ನಾಯಕನನ್ನು ಇವತ್ತು ಅವನ ನಾಯಕನೇ ಅಲ್ಲ ಅನ್ನುವಂತೆಲ್ಲ ಬಿಂಬಿಸಂಥದ್ದು ಏನು ಪೇಯ್ಡ್ ಮಾಧ್ಯಮ, ದೃಶ್ಯ ಮಾಧ್ಯಮಕ್ಕಂದ್ರೆ ಆ ರೀತಿ ಬಿಂಬಿಸೋರು ಮಾತ್ರ ಇವ್ರ ನಾಯಕತ್ವ ವಿಶ್ವಗುರುವಾಗಿ ಸಾಧ್ಯ. ಅದನ್ನು ಮಾಡಿದ್ದಾರೆ. ಹಾಗಾಗಿ ಅದು ಎಲ್ಲ ಒಂದು ಚುನಾವಣೆಗೆ ಬೇಕಾದಂಥ ರಣತಂತ್ರ, ಬೇಟೆ, ಯುದ್ಧ ಅಂತ ಹೇಳ್ತಾರಲ್ಲ, ಮೋಸದಿಂದ ಯುದ್ಧವನ್ನು ಗೆಲ್ಲುವಂಥದ್ದು, ಅದನ್ನು ಇವ್ರು ಮಾಡ್ತಾ ಇದ್ದಾರೆ. ಶಿವಮೊಗ್ಗಕ್ಕೆ ಬಂದ್ರೆ ಮತ್ತೆ ಬಿಜೆಪಿ 3 ಲಕ್ಷಗಳ ಮತದ ಅಂತರದಲ್ಲಿ ನಾವು ಗೆಲ್ತೇವೆ ಅಂತ ಹೇಳಿ ಪ್ರಚಂಡವಾದ ಆತ್ಮವಿಶ್ವಾಸದಿಂದ ಹೇಳ್ತಾ ಇದೆ. ಅದೇ ಆತ್ಮವಿಶ್ವಾಸ ಕಾಂಗ್ರೆಸ್ ಅಲ್ಲಿ ಕಾಣಿಸ್ತಾ ಇಲ್ಲ. ಯಾಕೆ? ಕಾಂಗ್ರೆಸ್ ಅಲ್ಲಿ ಮತದಾರರು ಇದ್ದಾರೆ, ವೋಟರ್ಸ್ ಇದ್ದಾರೆ, ಕಾರ್ಯಕರ್ತರು ಇದ್ದಾರೆ. ಅವರನ್ನ ಒಂದು ಸಂಘಟನೆ ಮುಖಾಂತರವಾಗಿ ಒಂದು ಕಡೆ ತಂದು ನಿಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ, ಮಾಡಬೇಕಾಗಿದೆ. ಸೊ ಅವ್ರದ್ದು ಏನಾಗಿದೆ ಅಂದರೆ ನಂಬಿಸ್ಬೇಕು. ಜನ ಆತ್ಮವಿಶ್ವಾಸ ಕಳ್ಕೋಬಾರ್ದು. ನಮ್ಮ 3,000 ಲೀಡ್ ಬರ್ತೀವಿ ಅನ್ನುವಂಥ ವಿಚಾರವನ್ನು ಮತದಾರರಿಗೆ ತಲುಪಿಸಿದ್ರೆ ನಾವು ಗೆದ್ದೇ ಬಿಟ್ಟಿವಿ, ಗೆದ್ದೇ ಗೆಲ್ತೀವಿ ಅಂತ ಕಾರ್ಯಕರ್ತರು ಆಶ್ವಾಸನೆ ಕೊಟ್ಟು ಆ ಮುಖಾಂತರ ಹುರಿದುಂಬಿಸುವಂಥ ಸ್ಟ್ರಾಟಜಿ ಮಾಡ್ತಾರೆ. ಅದು ಖಂಡಿತವಾಗಿ ಅದು ಸುಳ್ಳು. ಈ ಸರಿ ಅವರಿಗೆ ಆ ಬೆಂಬಲ ಇಲ್ಲ. ಆ ಕಡೆ ಈಶ್ವರಪ್ಪನವರು ಇದ್ದಾರೆ. ಆಮೇಲೆ ಗೀತಾ ಸುರೇಶ್ಕುಮಾರ್ ಒನ್ ಆಫ್ ದಿ ಬೆಸ್ಟ್ ಕ್ಯಾಂಡಿಡೇಟು. ಅವ್ರಿಗೆ 2 ಹಿನ್ನೆಲೆ ಇದೆ. ತನ್ನ ತಂದೆಯ ಕಾಲದಿಂದ ಈ ಜಿಲ್ಲೆಯ ನಾಡಿನ ಜನತೆಯ ಸಮಸ್ಯೆಗಳನ್ನ, ಕುಂದುಕೊರತೆಗಳನ್ನು ಬಾಲ್ಯದಿಂದ ನೋಡಿ ಅಭ್ಯಾಸ ಇದೆ, ರಾಜಕೀಯ ಕರಗತ ಆಗಿದೆ. ಇನ್ನೊಂದು ಡಾಕ್ಟರ್ ರಾಜ್ಕುಮಾರ್ ಸೊಸೆ ಶಿವರಾಜ್ ಕುಮಾರ್ ಹೆಂಡತಿ, ಸಾಂಸ್ಕೃತಿಕ ಮತ್ತು ಸಾಹಿತ್ಯದ ಹಿನ್ನೆಲೆ ಪರಂಪರೆ ಇರುವಂಥ ಒಂದು ಕ್ಯಾರೆಕ್ಟರ್ ಇದೆ ಅವರಲ್ಲಿ. ಈ ದೇಶದ, ಈ ರಾಜ್ಯದ ಎಲ್ಲ ಮಣ್ಣಿನ ಲಕ್ಷಣಗಳು, ಜನತೆಯ ಸಮಸ್ಯೆಗಳು ಎಲ್ಲದೂ ಅರಿತಂಥ ನಾಯಕಿ. ಅದು ಇವತ್ತು ಒಬ್ಬ ಸಮರ್ಥ ಅಭ್ಯರ್ಥಿ. 2ನೇದಾಗಿ ಒಂದು ಮಹಿಳಾ ಅಭ್ಯರ್ಥಿಗಳು ನಾಡಿನ ಇವತ್ತು ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಅಲ್ಲ, ಈ ರಾಜ್ಯದ ಪರವಾಗಿ ಇವತ್ತು ಲೋಕಸಭೆಯಲ್ಲಿ ಮಹಿಳಾ ಧ್ವನಿಯಾಗಿ ಮಾತಾಡೋಕ್ಕೂ ಗಟ್ಟಿ ಮಹಿಳೆ ಬೇಕು. ಮಾತಾಡಬೇಕಾದ್ರೆ ಡಾಮ್ ಟಾಂಗೂರು ಹೊಡೆಯೋದಲ್ಲ, ಸಮಸ್ಯೆಗಳನ್ನ, ಕುಂದುಕೊರತೆಗಳನ್ನ ಹೇಳೋಕ್ಕೂ ಮಹಿಳೆ ಬೇಕು. ಹಾಗಾಗಿ ಅವ್ರು ಗೆಲ್ತಾಳೆ, ಸಮರ್ಥಳಿದ್ದಾಳೆ. ಯಾಕೆಂದರೆ ಅವ್ರು ಸುಮಾರು ತನ್ನದ ಶಿಕ್ಷಣ ಸಂಸ್ಥೆ ಮಾಡಿಕೊಂಡು, ಆಶ್ರಮವನ್ನು ಮಾಡಿಕೊಂಡು ಇವತ್ತು ಉಚಿತವಾಗಿ ಬಡವರಿಗೆ ಸೇವೆ ಕೊಡ್ತಾ ಇದ್ದಾರೆ. ಅದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಅವ್ರ ಬಗ್ಗೆ ಯಾವುದಕ್ಕೂ ನಾಯಕತ್ವ ಯಾವುದೂ ಕುಂದುಕೊರತೆ ಇಲ್ಲ. ವೀರಾವೇಶದಿಂದ ಭಾಷಣ ಮಾಡಿದ ತಕ್ಷಣ ನಾವು ನಾಯಕ ಅಲ್ಲ. ನಾಡಿನ ಜನತೆಯ ಸಮಸ್ಯೆಗಳನ್ನು ಅರ್ತಿರ್ಬೇಕು. ವಿದ್ಯಾಭ್ಯಾಸ ಇದೆ, ಅವರಿಗೆಲ್ಲ ಬೆಂಬಲಗಳಿದೆ. ಹಾಗಾಗಿ ಖಂಡಿತವಾಗಿ ಸಮರ್ಥ ಅಭ್ಯರ್ಥಿ ಇದ್ದಾರೆ, ಗೆದ್ದೇ ಗೆಲ್ತಾರೆ. A.Y. ರಾಘವೇಂದ್ರ ಅವರು ಶಿವಮೊಗ್ಗ ಜಿಲ್ಲೆಯನ್ನ ಅಭೂತಪೂರ್ವವಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಅಭಿವೃದ್ಧಿ ವಿಚಾರ ಬಂದಾಗ ದೇಶದ 5 ಸಂಸದರ ಒಳಗೆ ಅವರು ಬರ್ತಾರೆ. ನಮ್ಗೆ ಅಭಿವೃದ್ಧಿ ಕೆಲಸವೇ ಸಾಕು, ಗ್ಯಾರಂಟಿ ಕಾರ್ಯಕ್ರಮಗಳು ಏನು ಬೇಕಾಗಿಲ್ಲ ಅನ್ನೋ ರೀತಿ ಪ್ರಚಾರದ್ದು ಆಂದೋಲನ ನಡೀತಾ ಇದೆ ಬಿಜೆಪಿ. ಇದ್ರ ಬಗ್ಗೆ ರಾಘವೇಂದ್ರ ಅವರು ಮೊದಲು ಸಂಸದರಾಗಬೇಕಾದ್ರೆ ಒಬ್ಬರು ಕಾರ್ಪೊರೇಟರ್. ಅವರಿಗಿರೋಂಥ ಬ್ಯಾಕ್ಗ್ರೌಂಡು ಯಡಿಯೂರಪ್ಪನವರ ಮಗ. ಸೊ ಆ ತಂದೆಯವರು ರಾಘವೇಂದ್ರ ಅವರು ಗೆದ್ದಿದ್ದಾರೆ. ಹೇಗೆ ಗೆದ್ದರು? ತಂದೆ ಹೆಸರಿನ ಮೇಲೆ ಗೆದ್ದರು. ಸೊ ಹಾಗಿರುವಾಗ ಗೀತಾ ಒಬ್ಬ ಕಾರ್ಪೊರೇಟರ್ ಚುನಾವಣೆಯಲ್ಲಿ ಗೆಲ್ತಾರೆ ಅಂತ ಅದ್ರ ಮೇಲೆ ಈ ರಾಜ್ಯದ ನೆಲದ ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥ, ಕುಟುಂಬದ ಹಿನ್ನೆಲೆ ಇರುವಂಥ, ಸಣ್ಣ ಹುಟ್ಟಿನಿಂದ ನಾಡಿನ ಜನರ ಸಮಸ್ಯೆ ಇರ್ತಂಥ ಗೀತಾ ಶಿವರಾಜ್ಕುಮಾರ್ಗೆ ಯಾಕೆ ಗೆಲ್ಲಕ್ಕಾಗಲ್ಲ? ಅವರಿಗಿಂತ ಸ್ಟ್ರಾಂಗ್ ಇವರಿದ್ದಾರೆ. ಹಾಗಾಗಿ ಆ ಬಗ್ಗೆ ಅನುಮಾನ ಜನತೆಗೂ ಬೇಡ, ನಿಮ್ಮ ಮಾಧ್ಯಮದವರಿಗೂ ಬೇಡ. ಸ್ಟ್ರಾಂಗ್ ಇದ್ದಾರೆ, ಗೆದ್ದೇ ಗೆಲ್ತಾರೆ. ತೀರ್ಥಹಳ್ಳಿ ರಾಜಕಾರಣಕ್ಕೆ ಬಂದರೆ ಕಾಂಗ್ರೆಸ್ನಲ್ಲೇ ಒಂದು ಕಡೆ ಮಾಜಿ ಸಚಿವ ಕಿಮ್ಮನ್ ರತ್ನಾಕರ್ ಅವರು, ಇನ್ನೊಂದು ಕಡೆ MIDB ಅಧ್ಯಕ್ಷರಾದಂತಹ ಮಂಜುನಾಥ್ ಗೌಡರು. 2 ಶಕ್ತಿಗಳು, ಇಬ್ಬರಿಗೂ ಪ್ರಬಲವಾದಂಥ ಹಿಂಬಾಲಕ ಪಡೆ ಇದೆ. ಇಬ್ಬರ ನಡುವೆ ಸಮನ್ವಯ ಸಾಧ್ಯ ಆಗಿದೆಯಾ? ಒಂದೇ ವಿಚಾರದ ರೆಡಿ ಹೋಗ್ತಿದೆಯೋ ಅಥವಾ
ಎರಡು ದೋಣಿ ಪಯಣ ಆಗ್ತಾ ಇದೆಯಾ? ಈ ರಾಜಕೀಯ ಅನ್ನುವಂಥದ್ದು ನಾಯಕರಿಗೆ ಈ ಸೈಕಾಲಜಿಕಲಿ ಸ್ಟಡಿ ಅಂತ ಹೇಳ್ತೀವಿ, ಅದನ್ನೆಲ್ಲೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಶೀತಲ ಸಮರ ಯಾವತ್ತೂ ಇದ್ದೇ ಇರುತ್ತೆ. ಸೊ ಇಬ್ಬರಿಗೂ ಇಲ್ಲಿ ಕಾರ್ಯಕರ್ತರಲ್ಲಿ ಯಾವುದೋ ಗೊಂದಲ ಇಲ್ಲ. ನಮಗೆ ಮಂಜುನಾಥಗೌಡರ ಬಣ ಕಿಮ್ಮನೆ ಬಣ ಅಂತ ಪ್ರತ್ಯೇಕತೆ ಇಲ್ಲ, ಅದು ಯಾರ ಬಗ್ಗೆನೂ ದ್ವೇಷನೂ ಇಲ್ಲ. ಇಬ್ಬರು ನಾಯಕರಿದ್ದಾರೆ, ಪಕ್ಷನ ಸಂಘಟನೆ ಆಗುತ್ತೆ, ಇನ್ನು ಗಟ್ಟಿ ಆಗುತ್ತೆ. ಹಾಗಾಗಿ ಅವ್ರ ನೇತೃತ್ವದಲ್ಲಿ ಒಳ್ಳೆಯ ಫಲಿತಾಂಶ ಬಂದೇ ಬರುತ್ತೆ. ತೀರ್ಥಹಳ್ಳಿಯಲ್ಲಿ ಕಾಂಗ್ರೆಸ್ಸಿಗೆ ಅತ್ಯಧಿಕ ಬಹುಮತ ಅವರಿಬ್ಬರ ನಾಯಕತ್ವದಲ್ಲಿ ಖಂಡಿತವಾಗಿ ಬರುತ್ತೆ. ಕಡೆಯದಾಗಿ ನಮ್ಗೆ ಇನ್ನೊಂದು ಪ್ರಶ್ನೆ, ಇದನ್ನು ಮೊದಲೇ ಕೇಳಬೇಕಾಗಿತ್ತು. ನೀವು ಕೂಡ ಒಂದು ರೈತ ಕುಟುಂಬದವರು ಮತ್ತು ಸ್ವತಃ ರೈತರು, ಕೆಲಸ ಮಾಡಿ ಅಭ್ಯಾಸ ಇರುವಂಥವ್ರು. ಈ ಡೈರಿನಲ್ಲಿ ಬಹಳ ದೊಡ್ಡ ರೈತ ಆಂದೋಲನ ಆಗುತ್ತೆ. ಹೌದು. ಕೇಂದ್ರ ಸರ್ಕಾರದ ವಿರುದ್ಧ 106 ದಿನ ಅವರು ಹೋರಾಟಗಳನ್ನ ಮಾಡಿದ್ರು ಕೂಡ ಸ್ಪಂದಿಸಲ್ಲ. ಕೊನೆಗೆ ಸ್ವಲ್ಪ ಮೃದು ಧೋರಣೆಯನ್ನ ಕೇಂದ್ರ ಸರ್ಕಾರ ತೋರುತ್ತೆ. ಈ ಹಿನ್ನೆಲೆಯಲ್ಲಿ ಈ ರೈತರ ಹೋರಾಟವನ್ನು ನಾವು ಯಾವ ದೃಷ್ಟಿನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ? ಅಲ್ಲ ರೀ, ರೈತ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಅವರೊಂದು ಸಾಮಾಜಿಕ ನ್ಯಾಯವಾಗಿ ತನ್ನ ಹೊಟ್ಟೆಪಾಡಿಗೋಸ್ಕರವಾಗಿ ಮುಂದಿನ ಜೀವನಕ್ಕೋಸ್ಕರ ಮಾಡ್ತಾರೆ. ಈ ಕೇಂದ್ರ ಸರ್ಕಾರದ ಮಾನ ಮರ್ಯಾದೆ ಇದ್ದರೆ ಅವರಿಗೆ ರೈತರನ್ನ ಭಯೋತ್ಪಾದಕರು ಅಂತ ಹೇಳ್ತಾ ಇದ್ದಾರೆ. ಭಯೋತ್ಪಾದಕರು ಈ ಮೀಡಿಯಾ ಇವತ್ತು ಪ್ರಶ್ನೆ ಮಾಡ್ತಿಲ್ಲ ದೇಶದಲ್ಲಿ, ಯಾಕೆ ರೈತನ ಭಯೋತ್ಪಾದಕರು ಅಂತ ಹೇಳಿದ್ರೆ ಇನ್ನು ಅವರಿಗೆ ನಾವು ಯಾವ ಪದಗಳನ್ನು ಬೈಬೇಕು? ಪದಗಳು ಬರ್ತಾ ಇಲ್ಲ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ. ಅವ್ರು ಬರೋ ರಸ್ತೆಗೆ ಟ್ರಂಚ್ ಹೊಡಿತಾರೆ, ಬರೋ ರಸ್ತೆಗೆ ಮ್ಯಾಟ್ ಮಾಡ್ಕೊಂಡು ಮುಳ್ಳಿಡ್ತಾರೆ, ಕಲ್ಲು ಬಂಡೆ ಇಡ್ತಾರೆ, ಇಟಾಚೆ ಪೋಕ್ಲೈನ್ ಇಡ್ತಾರೆ. ಅವ್ರು ಈಚೆ ಬರಬಾರ್ದಂತ ರೈತರ ಮೇಲೆ ಸಾಮಾನ್ಯ ಲಾಠಿ ಚಾರ್ಜ್ ಮಾಡಿದ್ರು, ಗೋಲಿಬಾರ್ ಮಾಡಿದ್ರು, ವಾಯುದಾಳಿ ಮಾಡಿದ್ರು, ಒಂದೆರಡು ಹಿಂಸೆ ಮಾಡಿದ್ರ. ರೈತರಿಗೆ ಏನು ಬೇಡಿಕೆ ಇಡ್ತಾರೆ ಅದು ಸ್ಪಂದಿಸ್ಬೇಕು, ಕೊಡಬೇಕು. ಅದು ಮಾತ್ರ ಸರ್ಕಾರದ ಉದ್ದೇಶ. ನೋಡಿ, ಸ್ವತಂತ್ರ ಪೂರ್ವ 40 ವರ್ಷ ಸ್ವತಂತ್ರ ಆಯಿತು. ಈ ಭಾರತ ಮತ್ತು ಸ್ವತಂತ್ರ ವಿಂಗಡ ಆಗೋ ಹೊತ್ತಿಗೆ ಸಾವಿರಾರು ಎಕರೆ ಭೂಮಿಯನ್ನು ದೇಶದ ಸ್ವತ್ತಾಯಿತು. ಅದನ್ನೇನು ಮಾಡಿದ್ರೆ ಅವತ್ತು ಸರ್ಕಾರ ತನ್ನ ಪಡ ಮಾಡ್ಕೊಂಡಿಲ್ಲ. ಕಾಂಗ್ರೆಸ್ ಸರ್ಕಾರ ದೇಶದ ದಲಿತರಿಗೆ, ಹಿಂದುಳಿದರೆ, ಬಡವರಿಗೆ ಸಾವಿರಾರು ಹೆಕ್ಟೇರ್ಗಳನ್ನು ಅವತ್ತು ಅಂದೇ ಗ್ರಾಂಟ್ ಮಾಡಿದ್ರು. ಸೊ ಇದು ರೈತರ ಪರ ಸ್ಪಂದಿಸ ಅಂತದ್ದು. ಇವತ್ತು ನೀವು ಪ್ರಶ್ನೆ ಕೇಳಿದ್ರೆ ಒಳ್ಳೆ ಪ್ರಶ್ನೆ. ರೈತರಿಗೆ ಇವತ್ತು ನಮ್ಮ ದೇಶದಲ್ಲೇ ನಿಮ್ಮದು ಆಶ್ರಯ ಮನೆ ಇರ್ಬೋದು, ಜಮೀನು ಇರ್ಬೋದು, ಹೌದು, ಎಲ್ಲ ಬಂತು? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರ ಮೇಲೆ ರೈತರಿಗೆ ಆಶ್ರಯ ಮನೆ ಕೊಟ್ಟಿರುವಂಥದ್ದು, ಭೂಮಂಜೂರಾತಿ ಕೊಟ್ಟಿರೋದು, ವಿಶೇಷವಾಗಿ ಭೂ ಸುಧಾರಣಾ ಕಾಯ್ದೆ. ಎಲ್ಲಿತ್ತು ಜಮೀನು ನಮ್ಮ ರೈತರಿಗೆ? ಮಠಗಳಿರೋಂಥದ್ದು, ಪಾಳೆಗಾರರಿರುವಂಥ ಜಮೀನನ್ನು ಕಿತ್ಕೊಂಡು ರೈತರಿಗೆ ಉಚಿತವಾಗಿ ಹಂಚಿರೋದು. ಇವತ್ತು ನಾವು ಭೂಮಾಲಕರಾಗಿದ್ದೇವೆ. ಇವತ್ತು ರೈತರಂತ ಹೇಳ್ಕೊಳ್ಳೋಕ್ಕೆ ಶಕ್ತಿ ಕೊಟ್ಟಿರೋದು ಕಾಂಗ್ರೆಸ್. ಅದನ್ನು ಕಿತ್ಕೊಳಕ್ಕೆ ಬಂದಂತಾರೆ ಇವರು. ಅದನ್ನು ಇವತ್ತು ನಾವು ಹೇಳುವಲ್ಲಿ ವಿಫಲ ಆಗಿದ್ದೀವಿ. ಅದನ್ನು ನಾನು ಒಪ್ಕೊಳ್ತೀನಿ. ಹಾಗಾಗಿ ಅದು ರೈತರ ಮೇಲೆ, ಈ ದೇಶದ ಬಳಿ ಡೆಲ್ಲಿ ಭಾಗದಲ್ಲಿ ಅಥವಾ ಟೆಕಾಯತ್ ಮೇಲೆ, ಅವ್ರ ತಂಡದ ಮೇಲೆ ಆಗಿದಂಥ ದೌರ್ಜನ್ಯ ಅಲ್ಲ, ಅದು ದೇಶದ ಪ್ರತಿ ರೈತರ ಮೇಲೆ ಆಗಿದೆ ದೌರ್ಜನ್ಯ. ಸೊ ಅದನ್ನು ಖಂಡಿತವಾಗಿಯೂ ದೇಶ ಖಂಡಿಸಬೇಕಾಗಿತ್ತು. ಇಡೀ ದೇಶದ ಜನತೆ ಅದಕ್ಕೆ ಸ್ಪಂದಿಸಲಿಲ್ಲ. ಅದು ಆ ಭಾಗದ ಹೋರಾಟ ಮಾತ್ರ ಉಳಿತು. ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡು ಇವರು ಅವ್ರ ಮೇಲೆ ಎಷ್ಟು ದೌರ್ಜನ್ಯ ಮಾಡಬೇಕು ದೌರ್ಜನ್ಯವನ್ನು ಎಸಗಿದ್ದಾರೆ. ಅವರಿಗೆ ನಿಜವಾಗ್ಲೂ ಅವ್ರು ಇಂಥವರು ಈ ದೇಶವನ್ನು ಆಳ್ಲಿಕ್ಕೆ, ಆ ಸೀಟಲ್ಲಿ ಕುತ್ಕೊಳ್ಳಲಿಕ್ಕೆ ಅವರು ಅರ್ಹ ಪರ್ಸನ್ಗಳಲ್ಲ. ಖಂಡಿತವಾಗೂ ಈ ದೇಶದ ಜನತೆ ಅದು ನೆನಪಿದ್ರೆ ಈ ಸರಿ ಅವರು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡಿದ್ದೀವಿ, ಹಾಗಾಗಿ ನಮ್ಗೆ ಮತ ಕೊಡಿ ಅಂತ ಹೇಳಿ ಒಂದು ಕಡೆ ಕೇಳ್ತಾ ಇದೆ. ಬಿಜೆಪಿ ಈ ಗ್ಯಾರಂಟಿಯಿಂದ ರಾಜ್ಯನೇ ದಿವಾಳಿಯಾದ ಹಂತಕ್ಕೆ ಬಂದಿದೆ. ಆರ್ಗ ಜನರು ಸೇರಿ ಎಲ್ಲರೂ ಕೂಡ ಇದನ್ನು ಬಿಟ್ಟಿ ಭಾಗ್ಯ ಅಂತಾನೆ ಕರಿತಿದ್ದಾರೆ. ಏನ್ ಹೇಳ್ತೀರಿ? ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಇವತ್ತು ಬಿಟ್ಟಿ ಭಾಗ್ಯ ಅಂತ ಏನು ಹೇಳ್ತಾ ಇದ್ದಾರೆ, ಅವರು ಹುಟ್ಟದಲ್ಲಿಂದ ಇವತ್ತಿನವರೆಗೂ ಬದುಕಿದ್ದೇ ಬಿಟ್ಟಿ ಭಾಗ್ಯದಲ್ಲಿ. ಹೇಗೆ ಅಂತೀರಿ? ಸೊಸೈಟಿ ಅಕ್ಕಿಯನ್ನು ಸ್ವತಂತ್ರ ಪೂರ್ವದಿಂದ 1934 ಅಂಬೇಡ್ಕರ್ ದೇಶದಲ್ಲಿ ಒಬ್ಬ ಬಡವ ಹಸುವಿನಿಂದ ಸಾಯಬಾರ್ದು ಅಂತ 32ರಲ್ಲೇ ಹಸಿರು ಕಾರ್ಡ್ ಅಂತಂದು ಅಕ್ಕಿ ಕೊಟ್ಟಿದ್ದಾರೆ, ಸಿಮೆಣ್ಣೆ ಕೊಟ್ಟಿದ್ದಾರೆ, ಇಂದಿರಾ ಗಾಂಧಿಗೆ ಸೀರೆ ಕೊಟ್ಟಿದ್ದಾರೆ, ಪಂಚ ಕೊಟ್ಟಿದ್ದಾರೆ. ಅದನ್ನು ಹುಟ್ಟು ಅವತ್ತು ಮಾನ ಮರ್ಯಾದೆ ಉಳಿಸ್ಕೊಂಡಿದೆ. ಒಂದು ಸೀರೆ ಪಂಚಿಗೂ ಅವತ್ತು ಅಗತ್ಯ ಇತ್ತು. ಇವತ್ತು ತೀರ್ಥಹಳ್ಳಿ ತಾಲೂಕು ಅವ್ರು ಚಾಲೆಂಜ್ ಮಾಡಿದ್ರೆ ಇಂದಿರಾ ಗಾಂಧಿ ಸೀರೆ ತೋರಿಸ್ತಿರೋದು ಮನೇಲಿ ಇದೆ. ಅಂಥ ಕಾಲಘಟ್ಟದಲ್ಲಿ ಇವತ್ತು ಅವತ್ತು ಓದಿದ್ದು ಬಿಟ್ಟಿ ಭಾಗ್ಯ ಅಲ್ವಾ? ಶಿಕ್ಷಣ ಪಡ್ತೀವಿ ಸರ್ಕಾರಿ ಶಾಲೆಯಲ್ಲಿ ಸ್ವತಂತ್ರ ಪೂರ್ವದಿಂದ ನಾವು ಮೆಡಿಸಿನ್ ಬಿಟ್ಟಿ ಭಾಗ್ಯ ಅಲ್ವಾ? ಮನೆ ಕರೆಂಟ್ ಬಂದಿದೆ ಬಿಟ್ಟಿ ಭಾಗ್ಯ ಅಲ್ವಾ? ಸೊ ಇಂಥ ನೂರಾರು ಸೌಲಭ್ಯಗಳಿದೆ, ಎಲ್ಲವೂ ಬಿಟ್ಟಿ ಭಾಗ್ಯನೇ. ಹಾಗೆ ಸರ್ಕಾರ ಇವತ್ತು ಮನೆ ಮಠ, ನಾನು ಮೊದಲೇ ಹೇಳಿದೆ, ಮನೆ ಮಠ, ಎಜುಕೇಷನು, ಆರೋಗ್ಯ ಸಂಬಂಧಪಟ್ಟ ಕಾಲರ, ದಡರ, ಪ್ಲೇಗು, ಒಂದೆರಡು ಕಾಯಿಲೆನಾ? ಸೊ ಇಂಥ 108 ಭಾಗ್ಯಗಳನ್ನು ಕೊಟ್ಟಿದ್ದಕ್ಕೆ ಇವರು ಅವತ್ತು ಅದನ್ನು ಮರ್ತಿದ್ದಾರೆ. ಇವತ್ತು ಅದನ್ನೆಲ್ಲ ಉಂಡು ತಿಂದು ಬಿಟ್ಟಿ ಭಾಗ್ಯ ಅಂತ ಹೇಳಿದ್ರೆ ಅದನ್ನೆಲ್ಲ ಕೊಟ್ಟಿದ್ದಕ್ಕೆ ಇವರು ಇವತ್ತು ಬದುಕಿದ್ದು. ಇಲ್ಲ ಅಂದ್ರೆ ಇವ್ರು ಬದುಕ್ತಿರ್ಲಿಲ್ಲ. ಇದೊಂದು ಬಿಟ್ಟಿ ಭಾಗ್ಯ ಹೇಗಾಗತ್ತೆ? ಅವ್ರು ತಗೊಳ್ತಿಲ್ವ? ಯಾರು ವಾಪಸ್ ಕೊಟ್ಟಿದ್ದಾರೆ? ಆಯ್ತು, ಬಿಟ್ಟಿ ಭಾಗ್ಯ ಕಾಂಗ್ರೆಸ್ ಕೊಟ್ಟಿದೆ. ದೇಶಕ್ಕೋಸ್ಕರ. ನಾನು ಗ್ಯಾಸು 200 ಅದು ಬೈಕ್ ತಳ್ಕೊಂಡು ಹೋಗ್ತೀನಿ, ದೇಶಕ್ಕೋಸ್ಕರ ಅಂದರು. 1200 ಆಗ್ತು, ನಾವು ದೇಶಕ್ಕೋಸ್ಕರ ಅಂದರು. ಪೆಟ್ರೋಲ್ 100ರಿಂದ 200 ದೇಶಕ್ಕೋಸ್ಕರ ಅಂದರು. ಈಗ ದೇಶಕ್ಕೋಸ್ಕರ ಬಿಡಬಾರ್ದು ಇವರು.
ದೇಶ ಅಲ್ವಾ ಇದು? ನಾವು ಭಾರತೀಯರಲ್ವಾ? ನಾವು ಹಿಂದೂಗಳಲ್ವಾ? ಯಾಕೆ ಬಿಡ್ತಾ ಇಲ್ಲ? ನಾನು ಚಾಲೆಂಜ್ ಮಾಡ್ತೀನಿ, ನರೇಂದ್ರ ಮೋದಿಯವರ ಆ ಬಿಟ್ಟಿ ಬಗ್ಗೆ ಕೊಟ್ಟಿದ್ರಲ್ಲ, RTCಗೆ ಸಬ್ಸಿಡಿಗೆ, ಗ್ಯಾಸಿಗೆ, ನಾನು ಇವತ್ತಿಗೂ ತಗೊಂಡಿಲ್ಲ. ಆ ದೇಶಕ್ಕೋಸ್ಕರ ಇವ್ರು ಮಾತಾಡ್ತಾರಲ್ಲ, ಒಬ್ಬ ವ್ಯಕ್ತಿ ನಾನು RTCಯಿಂದ 200 ರೂಪಾಯಿ ತಗೊಂಡಿಲ್ಲ, ಆ ಗ್ಯಾಸ್ ಸಬ್ಸಿಡಿ ತಗೊಂಡು ಚಾಲೆಂಜ್ ಮಾಡಲಿ, ನಾನು ಚಾಲೆಂಜ್ ಮಾಡ್ತೀನಿ, ನಾನು ತಗೊಂಡಿಲ್ಲ, ಇವತ್ತಿಗೂ ತಗೊಂಡಿಲ್ಲ. ಅದಕ್ಕೆ ಧೈರ್ಯ ಇದೆ. ಅದು ದೇಶಕ್ಕೋಸ್ಕರ ಕೊಡುವಂಥ ಸೇವೆ, ಗೌರವ, ಭಾಷಣಗಳಲ್ಲ ಅಥವಾ ಇನ್ನೊಂದಲ್ಲ. ಹಾಗಾಗಿ ಇವತ್ತು ಬಡವರಿಗೆ ಅನುಕೂಲ ಆಗಿದೆ. ಯಾರು ಬೇಡ ಅಂದಿದ್ದಾರೆ? ಇವರು ಸಹ ತಗೊಂಡಿದ್ದಾರಲ್ಲ ಎಲ್ಲರೂ. ಇವತ್ತಿಗೂ ನನಗೆ ಬೇಡ ಅಂತ ರಿಜೆಕ್ಟ್ ಮಾಡಿದವರು ಒಬ್ಬರು ಇಲ್ಲ. ಹಾಗಾಗಿ ಒಂದು ಸಮಾಜ ಉಳಿಬೇಕಂತಂದರೆ 47ರಿಂದ ಇವತ್ತಿನವರೆಗೂ ಸರ್ಕಾರದ ಇಂಥ ಯೋಜನೆಗಳು ಇದು ಒಂದೇ ಅಲ್ಲ. ನೀವು ಚಾಪೆ ಹಣಿತೀರೋ, ಬುಟ್ಟಿ ಹಣಿತೀರೋ, ಕುರಿ ಮೇಯಿಸ್ತಿರೋ, ಹಂದಿ ಮೇಯಿಸ್ತಿರೋ, ಜಾನುವಾರು ಸಾಕ್ತಿರೋ, ಅಥವಾ ಕೃಷಿ ಮಾಡ್ತಿರೋ, ಕೈಗಾರಿಕೆ ಮಾಡ್ತಿರೋ, ಎಲ್ಲವೂ ಸಬ್ಸಿಡಿಗಳ ಮುಖಾಂತರವಾಗಿ 1947ರಿಂದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಕೊಟ್ಟಿದೆ. ಇವರು ಮಾತ್ರ ಮೇಲೆ ರದ್ದು ಮಾಡಿದ್ದಾರೆ. ಅದರಿಂದ ಇವತ್ತು ಸಮಾಜ, ದೇಶ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಇಲ್ಲ ಅಂದ್ರೆ ಇನ್ನೂ ಬರ್ತಂದಾಗಿರ್ತಿತ್ತು. ಇವ್ರು ಹಾಗೆ ಖಾಸಗೀಕರಣ ಮಾಡ್ತಾ ಇದ್ರಲ್ಲ, ಕಾಂಗ್ರೆಸ್ ಮಾಡಿಟ್ಟಿದ್ದ ಆಸ್ತಿಯನ್ನ ಇವತ್ತು ಮಾರ್ಕೊಂಡು ತಿಂತಾ ಇದ್ದಾರೆ. ಮಾನ ಮರ್ಯಾದೆ ಇದೆ ಅಂದ್ರೆ ಇವರಿಗೆ, ನೀವು ಯಾಕೆ ಹೇಳಲ್ಲ ಅದನ್ನ? ಇದು ಇವತ್ತು ಪ್ರಶ್ನೆ ಮಾಡ್ಬೇಕಾಗಿ ವಿಚಾರ. ದೇಶದ ಆಸ್ತಿಯನ್ನು ಮಾರ್ಕೊಂಡು ತಿನ್ನ ಅಂತಾರೋ, ಬಿಟ್ಟಿ ಭಾಗ್ಯವನ್ನ ಜನರಿಗೆ ಕೊಟ್ಟಿತ್ತು ಅಂತ ಇವ್ರು ಎಷ್ಟು ಮಕ್ಕಳು ಮಾರ್ಕೊಂಡು ತಿನ್ಬೋದು? ದೇಶದ ಕೇಳೋರೇ ಇಲ್ಲ. ಇದು ದುರಂತ ದೇಶದ್ದು. ಹಾಗಾಗಿ ಈ ದೇಶದ ಯುವಕರು ಆದಂಥರು, ನಾಗರಿಕರು, ಮುಂದೆ ದೇಶ ನಮ್ಮದು, ನಮಗಾಗಿರೋಂಥದ್ದು ಖಾಲಿ ಚೊಂಬನ್ನು ಕೊಟ್ಟು ಹೋದರೆ ನಾವು ಅದನ್ನು ನೀರು ಕುಡಿಲಿಕ್ಕೆ ಖಂಡಿತವಾಗೂ ಆಗೋದಿಲ್ಲ. ಹಾಗಾಗಿ ಇದನ್ನು ಖಂಡಿತವಾಗಿ ವಿರೋಧ ಮಾಡಬೇಕು. ಜೊತೆಯಲ್ಲಿ ಈ ಸರ್ಕಾರವನ್ನು ತಿರಸ್ಕಾರ ಮಾಡಬೇಕು. ಇದಾಗಿತ್ತು ಇವತ್ತಿನ ಬಿಗ್ ಟಾಕ್ ಟೈಮ್ ಆಡಿಯನ್ಸರ ಸತೀಶ್ ಅವರೊಟ್ಟಿಗೆ. ಸತೀಶ್ ಅವರೇ, ಧನ್ಯವಾದಗಳು.